ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಅದರಲ್ಲೂ ಪ್ರಯಾಗರಾಜ್ನಲ್ಲಿ ನಡೀತಕ್ಕಂಥ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಅದರ ಒಂದು ಸಂವಿಧಾನವನ್ನು ಫೆಬ್ರವರಿ 3ನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನೇ ಹೇಳಿದರೂ ಕೂಡ ಅದು ದೇಶದ್ರೋಹ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತಂದು ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಧಿಕ್ಕರಿಸಿ ಈ ಒಂದು ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ. ಇಡೀ ಭಾರತ ದೇಶವನ್ನು ವಿಭಜನೆಗೊಳಿಸಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನು ಇವತ್ತು ಸನಾತನ ಧರ್ಮವನ್ನು ಧಿಕ್ಕರಿಸಿ ಹೊರಗಡೆ ಬಂದು ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣವರು ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಪ್ಪ ಅಂತಂದರೆ ಇವ್ರು ತರ್ತಕ್ಕಂಥ ಒಂದು ಸಂವಿಧಾನ ಏನಿದೆ ಅಂದರೆ ಇದರ ಆಧಾರ ಏನಿದೆ ಮನುಸ್ಮೃತಿ ಇದೆ, ಇದರ ಆಧಾರ ವೇದಗಳಿದೆ, ಇದರ ಆಧಾರ ಒಂದು ಉಪನಿಷತ್ತುಗಳಿದೆ. ಅಂದರೆ ಒಂದು ಧಾರ್ಮಿಕ ಸಂವಿಧಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವರು. ಈ ಧರ್ಮ ಆಧಾರಿತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಇವ್ರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅದರಲ್ಲಿ ಲಿಂಗಾಯತರಿಗೆ ಯಾವುದೇ ಜಾಗ ಇಲ್ಲ. ನಾವು ಲಿಂಗಾಯತರಿಗೆ ತಮ್ಮ ಒಂದು ಹಕ್ಕನ್ನು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಏನು ಬಸವಣ್ಣವರು ಕೆಳಗೆ ಬಿದ್ದವರನ್ನು ಮೇಲೆ ಕೆತ್ತಿದ್ರು, ಈ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡಿದರು, ವಿರೋಧ ಮಾಡಿ ಒಂದು ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕಿದರು. ಹೆಣ್ಣು ಗಂಡು ಸಮ ಅಂತಕ್ಕಂಥ ಒಂದು ಏನು ತಮ್ಮ ಬಾಲ್ಯದ 8ನೇ ವರ್ಷದಲ್ಲಿ ತಮ್ಮ ಅಕ್ಕ ನಾಗಮ್ಮನಿಗೆ ಹಕ್ಕು ಸಿಗಲಿಲ್ಲ ಅಂಥೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ. ಅಂಥ ಹಲವಾರು ದೀನ ದಲಿತರ ಉದ್ಧಾರಕ್ಕಾಗಿ ಉದಯಿಸಿರ್ತಕ್ಕಂಥ ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮಕ್ಕೆ ಅಪಾಯ ಇದೆ. ಈ ಒಂದು ಹಿಂದೂ ರಾಷ್ಟ್ರ ಹಿಂದೂ ಸಂವಿಧಾನದಿಂದ ಬಹಳ ದೊಡ್ಡ ಅಪಾಯ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ, ಇವತ್ತು ಧರ್ಮದ ಆಧಾರಿತವಾಗಿ ಏನು ರಾಷ್ಟ್ರಗಳಾಗಿದ್ದಾವೆ, ಯಾವುದೇ ಒಂದು ಇಸ್ಲಾಂ ಕಂಟ್ರೀಸ್ ಆಗಿರ್ಬೋದು, ಬೇರೆ ಕಂಟ್ರೀಸ್ ಆಗಿರ್ಬೋದು, ಈಗ ಅಲ್ಲಿ ಹಾಲತ್ ಏನಿದೆ ನೋಡಿ. ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಆಗಿರ್ತಕ್ಕಂಥ ದೇಶಗಳ ಯಾವುದೇ ಅಭಿವೃದ್ಧಿ ಹೊಂದಿಲ್ಲ. ಈಗ ಗ್ಲೋಬಲೈಸೇಷನ್ ಅಂತೀವಿ ನಾವು. ಪ್ರತಿಯೊಂದು ದೇಶದಲ್ಲಿ, ಜಗತ್ತಿನ ಪ್ರತಿಯೊಂದು ದೇಶದಲ್ಲಿ ಯಾವುದೇ ಒಬ್ಬರು ಧರ್ಮೀಯರು ಯಾರೂ ಇಲ್ಲ. ಎಲ್ಲ ಧರ್ಮೀಯರು ಕಲೆತು ಕೂಡಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆನೇ ಇದೆ. ಹಾಗೆ ಕೇವಲ ಒಂದೇ ಒಂದು ಧರ್ಮದ ಮೇಲೆ ಏನು ಆಧಾರಿತವಾಗಿ ಯಾವ ದೇಶಗಳಾಗಿದ್ದಾವೋ ಅವೆಲ್ಲ ಹಾಳಾಗಿ ಹೊಂಟವು ನಾವು ನೋಡಿದ್ದೇವೆ. ಹಾಗಾಗಿ ಈ ನೆಲಮೂಲದಲ್ಲಿ ನಾವೆಲ್ಲ ಹುಟ್ಟಿದವರು, ನಾವೆಲ್ಲ ಲಿಂಗಾಯತರು, ಇದೇ ನೆಲದಲ್ಲಿ ಹುಟ್ಟಿದವರು, ಮೂಲ ನಿವಾಸಿಗಳು. ನಮಗೂ ಕೂಡ ಯಾವುದೇ ಬೇರೆ ದೇಶ ಇಲ್ಲ. ನಮಗೆ ಬೇರೆ ಲಿಂಗಾಯತರಿಗೆ ಸಪ್ರೇಟ್ ಬೇರೆ ಎಲ್ಲೋ ದೇಶ ಇಲ್ಲ. ಹಾಗಾಗಿ ನಾವು ಇಲ್ಲೇ ಬದುಕಬೇಕು, ನಾವು ಇಲ್ಲೇ ಇರಬೇಕು. ಅಂದಮೇಲೆ ಮುಂದೆ ಹೆಂಗೆ ಇವರು ಸಂವಿಧಾನ ಪ್ರಕಾರ ನೀವು ಹೇಳ್ತೀರಿ, ನಾಳೆ ಸನಾತನ ಧರ್ಮವನ್ನು ಯಾರು ಒಪ್ಕೋತಾರೋ ಅವರು ಚುನಾವಣೆಗೆ ಸ್ಪರ್ಧಿಸಬೇಕು, ಸನಾತನ ಧರ್ಮದ ಯಾವ ವೇದಗಳನ್ನು ಯಾರು ಒಪ್ಕೋತಾರೋ ಅವ್ರು ಯಾರು ಒಪ್ಕೊಳ್ಳಂಗಿಲ್ಲ, ಅವ್ರು ಚುನಾವಣೆಗೆ ಅವರು ಸ್ಪರ್ಧೆ ಮಾಡಕ್ಕೆ ಬರೋಂಗಿಲ್ಲ, ಓಟ್ ಇಲ್ಲ. ಗುರುಕುಲದ ಅಭ್ಯಾಸ ಬಗ್ಗೆ ಹೇಳ್ತೀನಿ. ನಿಮ್ಗೆ ಗುರುಕುಲ ಶಿಕ್ಷಣ ಅಂದ್ರೆ ಏನಂದ್ರೆ ಅದು ಬರೀ ಉಚ್ಚ ಜಾತಿಯವರಿಗೆ ಇರ್ತಕ್ಕಂಥ ನೋಡಿರ್ಬೋದು. ಉದಾಹರಣೆ ಅಂದರೆ ಏಕಲವ್ಯ ಎಲ್ಲೋ ಒಂದು ಸೈಡಿಗೆ ನಿಂತು, ಎಲ್ಲೋ ಮರ್ಯಾಗ ನಿಂತು ಅಥವಾ ಹೆಂಗೋ ನಿಂತು ಅವ್ನು ಶಾಲೆ ಕಲ್ತ್ರೆ ಅವ ಅದನ್ನು ಕಲಿಬಾರ್ದು, ಅದನ್ನು ಹೆಬ್ಬಟ್ಟನ್ನೇ ತೆಗೆದುಕೊಳ್ತಾರೆ ಇವರು. ಇಂಥ ಒಂದು ಗುರುಕುಲ ಶಿಕ್ಷಣ ಇದೆ. ಅದು ಕೇವಲ ಉಚ್ಚ ಜಾತಿಯವರಿಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮ್ಯಾಲೆ ಯಾರಿದ್ದಾರೆ, ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯಲ್ಲಿ ಮ್ಯಾಲೆ ಯಾರಿದ್ದಾರೆ ಅವ್ರಿಗಷ್ಟೇ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಒಂದು ಸಮಾನಾಂತರವಾದ
ಹಾರಿಜಾಂಟಲ್ ಟೈಪ್ ಆಫ್ ಸೊಸೈಟಿ, ಎಲ್ಲರೂ ಸಮಾನರು, ಮನುಷ್ಯರು ಎಲ್ಲರೂ ಸಮಾನರು ಅಂತಕ್ಕಂಥ ವಿರೋಧಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಸನಾತನ ಸಿಸ್ಟಮ್ ಅಂದರೆ ಹಾಗೆ ಅದು. ಅದೇನಪ್ಪ ಅಂತಂದರೆ ಚಾತುರ್ವರ್ಣ ವ್ಯವಸ್ಥೆ ಇರ್ತಿ ಮೇಲೆ ನಿಂತಿರ್ತಕ್ಕಂಥ ಸ್ಮೃತಿ, ಮನುಸ್ಮೃತಿ ಇವೆಲ್ಲ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ, ಮೇಲು ಕೀಳು ಅಂತ ತುಂಬಿರ್ತಕ್ಕಂಥ ತಾರತಮ್ಯಗಳನ್ನು ತುಂಬಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು, ಚಾತುರ್ವರ್ಣ ವ್ಯವಸ್ಥೆ ಅದು ಸನಾತನ ಧರ್ಮ. ಅದನ್ನು ಪಾಲನೆ ಮಾಡ್ಕೊಳ್ಳೋರಿಗೆ ಬೇಡನಾಗಿಲ್ಲ, ನಾವು ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಧರ್ಮ ಏನು, ನಮ್ಮ ಬಸವಣ್ಣವ್ರು ಏನು ಹೇಳ್ಯಾರ, ವಿರೋಧಿಸಿ ಹೊರಗೆ ಬಂದಾರ, ನಮಗೊಂದು ಮುಕ್ತಿ ಕೊಟ್ಟಾರ. ಹಾಗಾಗಿ ನಾವು ಮತ್ತೆ ಹೊಳ್ಳಿ ಅದೇ ಒಂದು ಈ ಸನಾತನವಾದಿಗಳ ಗುಲಾಮರಾಗಿ ಬದುಕುವಂಥ ಒಂದು ವಾಪಸ್ಸ ಹೋಗತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ನೀವು ನಾನು ಕೇಳ್ತೀನಿ, ಹಂಗಂದ್ರೆ ಏನಾಗ್ತೈತಿ, ಎಲ್ಲರಿಗೂ ಮತ್ತು ಬೇರೆ ಬೇರೆದವರು ಬೇರೆ ಧರ್ಮೀಯರು ಹೆಂಗೆ ಬದುಕಬೇಕು? ಇದು ರಾಷ್ಟ್ರ ಮಾಡ್ತೀನಿ ಅಂದರೆ ಬೇರೆ ಧರ್ಮೀಯರು ಏನು ಮಾಡಬೇಕು? ನಾವು ನಮ್ಮದೇ ವಿಚಾರ ಮಾಡಿದ್ರೆ ಲಿಂಗಾಯತರು ಏನು ಮಾಡಬೇಕು? ನಮಗೊಂದು ಲಿಂಗಾಯತ ರಾಷ್ಟ್ರ ಕೊಟ್ಬಿಡ್ತೀರಾ? ನಾವು ಬೇರೆ ದೇಶ ಎಲ್ಲಿಲ್ಲಪ್ಪ, ನಾವು ಬೇರೆ ದೇಶನೇ ಇಲ್ಲ, ನಾವೆಲ್ಲಿ ಹೋಗೋಣ? ನಾವು ನಾವು ಬಸವಣ್ಣನ ಬಿಡೋಕ್ಕಾಗಲ್ಲ. ಬಸವಾದಿ ಶರಣರ ಒಂದು ತತ್ವಗಳಲ್ಲಿ ನಂಬಿಕೆ ಇಟ್ಟವ್ರು ನಾವು. ಬಸವಾದಿ ಶರಣರ ತತ್ವಗಳನ್ನು ಬಿಟ್ಟು ಮತ್ತೆ ಇವರು ಹೇಳ್ದಂಗೆ ಚಾತುರ್ವರ್ಣ ವ್ಯವಸ್ಥೆ, ಇವರ ಒಂದು ಗುಲಾಮರಾಗಿ ಬದುಕುವಂಥ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ಲಿಂಗಾಯತರಿಗೆ. ಹಾಗಾಗಿ ಈ ಒಂದು ದೇಶದ್ರೋಹದ ಕೆಲಸವನ್ನು ಮಾಡಿರ್ತಕ್ಕಂಥ ಈಗ ಹಾಗಾಗಿ ಅವರು ಕಳೆದ 10 ವರ್ಷದಿಂದ ನಾವು ನೋಡ್ತೀರಿ, ಅಂಬೇಡ್ಕರ್ ವಾದಿಗಳನ್ನು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸುಟ್ಟು ಹಾಕ್ತಾರೆ ಕೆಂಪುಕೋಟೆ ಒಳಗೆ. ಇಲ್ಲಿವರೆಗೆ ಒಂದು ಮಾತು ಹೇಳಂಗಿಲ್ಲ ಪ್ರಧಾನಮಂತ್ರಿಗಳು. ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ, ಸೈಲೆಂಟಾಗಿ ಮಾಡ್ರಿ, ಯಾರು ಇದು ಮಾಡಬೇಡ್ರಿ ಅಂತ ಹೇಳ್ತಾರೆ, ಹೊರಗೆ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಪೇಜಾವರ ಸ್ವಾಮಿಗಳು ಹೇಳ್ತಾರೆ, ಅವ್ರನ್ನ ಗೌರವಿಸ್ಬೇಕಂತ ಸಂವಿಧಾನ ಬೇಕಂತ ಹೇಳ್ತಾರೆ. ಹೀಗಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬುಡಮೇಲು ಮಾಡಿ ಬೇರೆ ಸಂವಿಧಾನ ಮಾಡಬೇಕಂತೇಳಿ ಅವ್ರದ್ದು BJP, RSS ಹಾಗೂ ಈ ಸನಾತನವಾದಿಗಳ ತಂತ್ರ ಬಹಳ ದಿನಗಳಿಂದ ನಡೀತಾ ಇದೆ. ಆದರೆ ನಮ್ಮ ದೇಶ, ಭಾರತ ದೇಶದಲ್ಲಿ ಬಹುತ್ವದ ದೇಶ, ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು ಸಮಾನವಾಗಿ ಅವಕಾಶಗಳನ್ನು, ಹೆಣ್ಣು ಗಂಡು ಅಲ್ಲದೆ ಸಮಾನ ಅವಕಾಶಗಳನ್ನು ಬಳಸ್ಕೊಳ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರು ಬರೆದಿರ್ತಕ್ಕಂಥ ಸಂವಿಧಾನ. ಈ ಜಾತ್ಯತೀತ ರಾಷ್ಟ್ರ ಇದು ಇದ್ದರೆ ಮಾತ್ರ ಪ್ರತಿಯೊಬ್ಬರು ಬದುಕಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಾವೆಲ್ಲ ಲಿಂಗಾಯತರು ಇದನ್ನು ವಿರೋಧ ಮಾಡ್ತೇವೆ. ಬಸವಾದಿ ಶರಣರ ಪರವಾಗಿರ್ತಕ್ಕಂಥ ತತ್ವಗಳಲ್ಲಿ, ನಂಬಿಕೆಗಳಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಈ ಹಿಂದೂ ರಾಷ್ಟ್ರ ಆಯಿತು ಅಂದರೆ ಬಹಳಷ್ಟು ತೊಂದರೆ ಆಗ್ತೈತಿ, ಒಂದು ದೇಶದಲ್ಲಿ ಅಶಾಂತಿ ಆಗ್ತೈತಿ, ನಮಗೆ ಬದುಕಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನು ನಮ್ಮ ದೇಶದ ಈಗಿನ ಸಂವಿಧಾನದ ಪ್ರಕಾರ ಬೇರೆ ಈ ಸಂವಿಧಾನ ಇರ್ಬೋದು, ಬಾವುಟ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ಇದರ ವಿರುದ್ಧ ಅಥವಾ ಪರ್ಯಾಯವಾಗಿ ಏನಾರ ಒಂದು ಹುಟ್ಟು ಹಾಕಿದರೆ ಅದು ದೇಶದ್ರೋಹದ ಕೆಲಸ. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳು, ಅಮಿತ್ ಶಾ, ಗೃಹ ಸಚಿವರು ಕೂಡ ಯಾವುದೇ ಒಂದು ಅದರ ಬಗ್ಗೆ ಮಾತು ಹೇಳ್ತಾ ಇಲ್ಲ ಅಂದಮೇಲೆ ಅವರೆಲ್ಲರೂ ಕೂಡ ಇದು ಕುತಂತ್ರ ಇದೆ. ರಾಷ್ಟ್ರಪತಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಒಂದು ಸಂವಿಧಾನವನ್ನು ಏನು ಹಿಂದೂ ರಾಷ್ಟ್ರದ ಸಂವಿಧಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೂಡಲೇ ತಡಿಬೇಕು. ಅವ್ರ ಮೇಲೆ ಸ್ವಯಂ ಘೋಷಿತ ಕೇಸ್ ದಾಖಲೆ ಮಾಡಬೇಕು, ದಾಖಲೆ ಮಾಡಿ ಇದನ್ನು ನಿಲ್ಲಿಸಬೇಕಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡಲಿಕ್ಕೆ ಬಯಸ್ತೀವಿ. ಈಗ ವರ್ಷಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರಯತ್ನದಿಂದ ಪ್ರಜಾಪ್ರಭುತ್ವ, ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ. ಈಗ 75 ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ. ದಲಿತರು, ದಮನಿತರು, ಸ್ತ್ರೀಯರು, ಬಡವರು, ರೋಗಿಗಳು, ಅನಾಥರು, ದೀನರು, ಹೀಗೆ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು. ನಂತರ ಭಾರತದ ಗೃಹ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು. ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು. ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು, ನಾಯಕರು ತಮಗೆ ತಿಳಿದಂತೆ ಬಹುತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಇದೆಲ್ಲದರ ಮುಂದುವರಿದ ಭಾಗವಾಗಿ
ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ. ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ, ಹಿಂದೂ ರಾಷ್ಟ್ರ ನಿರ್ಮಾಣ, ಪ್ರಜಾಪ್ರಭುತ್ವದ ನಾಶ, ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದ ಭಯಾನಕ ಕಾರ್ಯಚಟುವಟಿಕೆಗಳು ಚುರುಕುಗೊಂಡಿವೆ. ಇದೇ ಜನವರಿ 26ರಂದು ಭಾರತವು 76ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರಡು ಸಿದ್ದು ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು. ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ. ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ. ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ. ಆದರೆ 3-4 ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಪುರೋಹಿತಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು. ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು. ನೆಲಮೂಲದ ಶೈವರು ಸ್ವಭಾವತಃ ಶಾಂತರು ಮತ್ತು ಕಾಯಕ ಜೀವಿಗಳು ಆಗಿದ್ದಾರೆ. ಆದರೆ ವಲಸಿಗರಾದ ಪುರೋಹಿತ ವರ್ಗ ಇವರು ಆಕ್ರಮಣಕಾರಿಗಳು, ಹಿಂಸಾವಾದಿಗಳು, ಅಶಾಂತಿಪ್ರಿಯರು, ಕುತಂತ್ರಿಗಳು, ತಮ್ಮ ಕಲ್ಯಾಣಕ್ಕೆ ಬಡಿದಾಡುವವರು, ಉಗ್ರವಾದಿಗಳು ಮತ್ತು ದಂಡಪಿಂಡರೂ ಆಗಿರುತ್ತಾರೆ. ದಂಡಪಿಂಡರು ಅಂದರೆ ಇನ್ನೊಬ್ಬರ ದುಡಿಮೆಯನ್ನು ಕುತಂತ್ರದಿಂದ ಕಿತ್ತು ತಿನ್ನುವ ಜಾತಿಯವರಾಗಿದ್ದಾರೆ. ಈ ಭಿನ್ನ ಮನಸ್ಸುಗಳ ತಾಕಲಾಟದಿಂದ ಭಾರತದ ಮೇಲೆ ಅತಿಕ್ರಮಣಗಳು ಆರಂಭವಾದವು. ಈ ಶೈವ ಮತ್ತು ವೈಷ್ಣವ ಗುದ್ದಾಟಗಳ ಲಾಭಗಳು ಇಸ್ಲಾಂ, ಕ್ರೈಸ್ತ ಮೊದಲಾದ ಧರ್ಮಗಳು ಭಾರತಕ್ಕೆ ಬಂದವು ಮತ್ತು ಸಾವಿರಾರು ವರ್ಷಗಳ ಕಾಲ ಭಾರತವು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗೆ 76 ವರ್ಷಗಳಿಂದ ಈಚೆ ಭಾರತ ತೀವ್ರ ಹೋರಾಟ, ತ್ಯಾಗ, ಬಲಿದಾನಗಳ ಮೂಲಕ ಸ್ವತಂತ್ರವಾಗಿದೆ. ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶೂದ್ರರು, ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ. ಈ ಎಲ್ಲದರ ಮುಂದುವರಿದ ಭಾಗವಾಗಿಯೇ ಈಗ ಹಿಂದೂ ರಾಷ್ಟ್ರ ಮತ್ತು ಮನುಸ್ಮೃತಿ ಸಂವಿಧಾನದ ವಿಷಯ ಮುನ್ನೆಲೆಗೆ ಬಂದಿರುತ್ತದೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮೂಲ ಭಾರತೀಯರು ಎಚ್ಚರಗೊಂಡು ಪ್ರತಿಭಟಿಸದೇ ಇದ್ದರೆ ಕುತಂತ್ರಿಗಳು ತಮ್ಮ ಮೋಸದ ಜಾಲದಲ್ಲಿ ಎಲ್ಲರನ್ನೂ ಕೆಡವೇ ಬಿಡುತ್ತಾರೆ. ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ 3 ಸೂತ್ರಗಳನ್ನು ನೀಡಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಇದರಲ್ಲಿ ನಾವು ಅಸಡ್ಡೆ ತೋರಿದರೆ ನಮ್ಮ ನಾಶ ಖಂಡಿತ. ಶಿಕ್ಷಣ ಅಂದರೆ ಕೇವಲ ಶಾಲೆಯನ್ನು ಕಲಿಯುವುದಲ್ಲ, ಪ್ರಸ್ತುತ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ವಿದ್ಯಮಾನಗಳು ನಡೆದವು ಅದರ ಕುರಿತು ಅರಿವು ಪಡೆದೇ ಶಿಕ್ಷಣ. ಸಂಘಟನೆ ಅಂದರೆ ಇಂಥ ಒಂದು ವಿಷಯ ಬಂದಾಗ ಆಯಿತು ಮತ್ತು ನಮ್ಮ ಸುತ್ತಮುತ್ತಲಿಯವ್ರಿಗೆ ಅನುಕೂಲ ಆಗುವ ವ್ಯವಸ್ಥೆಯೊಳಗೆ ನಾವೆಲ್ಲ ಸಂಘಟಿತರಾಗಿ ಇರಬೇಕು. ಹೋರಾಟ ಅಂದರೆ ಇಂಥ ತೀವ್ರ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ದೇಶದ ಅಸ್ತಿತ್ವಕ್ಕೆ ಮಾರಕವಾದಂಥ ವಿಷಯಗಳು ಬಂದಾಗ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋದು. ರೋಗ ಬಂದ ಮೇಲೆ ಉಪಚಾರ ಮಾಡಿದರೆ ತಾತ್ಕಾಲಿಕ ಆರಾಮ ಎನಿಸಬಹುದು, ಆದರೆ ಒಳಗೆ ಕಾಯಿಲೆ ಉಲ್ಬಡಿಸುತ್ತಲೇ ಇರುವುದು. ಕಾರಣ ನಾವು ಆ ರೋಗದ ಮೂಲವನ್ನೇ ಗುರುತಿಸಿ ಉಪಚರಿಸಿದರೆ ಶಾಶ್ವತ ಆರೋಗ್ಯವು ಸಿಗುತ್ತದೆ. ಅದರಂತೆ ಭಾರತದ ಇಂದಿನ ಮುಂದಿನ ಎಲ್ಲ ಅವಾಂತರಗಳಿಗೂ ಕಾರಣವಾದ ಈ ಆರ್ಯರನ್ನು ಹದ್ದುಬಸ್ತಿನಲ್ಲಿ ಇಡಬೇಕು, ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕ ಹೊರಹಾಕಬೇಕು. ಪುರೋಹಿತರನ್ನು ನಂಬಿದವರು ಯಾರೂ ಉಳಿದಿಲ್ಲ. ಯಾರು ನಂಬುತ್ತಾರೆ ಅವರ ಕತ್ತು ಕೊಯ್ಯುವುದೇ ಅವರ ಚಾಳಿಯಾಗಿದೆ. ಇದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ವಚನ ಹೇಳುತ್ತಾರೆ: ಹಾರುವರ ನಂಬಿದವರು ಇನ್ನಾರು ಉಳಿದಿಯರು, ಹಾರುವರ ನಂಬಿ ಭೂಪರು ಕೆಟ್ಟರು, ಭುವನದೊಳು ಇನ್ನಾರು ನಂಬುವರು ಸರ್ವಜ್ಞ. ಮೇಲಿನ ವಚನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ. ಅಂದರೆ ಅದರ ಸರ್ವನಾಶ ಖಂಡಿತ. ಪುರೋಹಿತರು ಹಿಂದೂ ರಾಷ್ಟ್ರ ಕಲ್ಪನೆ, ಮನುಸ್ಮೃತಿ ಸಂವಿಧಾನಗಳ ಸುಳಿಯಲ್ಲಿ ಸಿಲುಕಿ ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರ ಮುಳುಗಿ ಹೋಗುತ್ತದೆ.
ನಮ್ಮ ವಿಶ್ವದಲ್ಲಿಯೇ ಕೇವಲ ಒಂದೇ ಒಂದು ಹಿಂದೂ ರಾಷ್ಟ್ರ ಇತ್ತು, ಅದು ನೇಪಾಳ. ಅದು ಎಲ್ಲಿಯವರೆಗೂ ಹಿಂದೂ ರಾಷ್ಟ್ರ ಅಂತ ಬಡ್ಕೋತಿತ್ತು ಅಲ್ಲಿಯವರೆಗೂ ಅದರ ಅಭಿವೃದ್ಧಿ ಸಾಧ್ಯ ಆಗಲಿಲ್ಲ. ಯಾವಾಗಿದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಮಾನತೆಯ ರಾಷ್ಟ್ರ ಅಂತ ಘೋಷಣೆ ಆದಮೇಲೆ ಅದರ ಅಭಿವೃದ್ಧಿ ಆಗ್ತದೆ. ಪಕ್ಕದಲ್ಲಿಯೇ ಆದಂಥ ಈ ಘಟನೆಯನ್ನು ನಾವು ಎಚ್ಚೆತ್ತುಕೊಂಡು ಈ ಹಿಂದೂ ರಾಷ್ಟ್ರ ಆಗೋದ ಕಡೆ ನಾವು ಯಾರು ಲಕ್ಷ್ಯ ವಹಿಸಬಾರ್ದು, ಆ ದಿಕ್ಕಿನಲ್ಲಿ ಯಾರೂ ಪ್ರಯತ್ನ ಮಾಡಬಾರ್ದು. ಕಾರಣ ಭಾಜಪ ಸರ್ಕಾರ ಕೂಡಲೇ ಎಚ್ಚೆತ್ತು ಅಂಬೇಡ್ಕರರ ಸಂವಿಧಾನ ರಕ್ಷಣೆ, ಭಾರತದ ಬಹುತ್ವಕ್ಕೆ ಬೆಲೆ ನೀಡಿದರೆ ಎಲ್ಲರಿಗೂ ಕ್ಷೇಮ, ತಾನೂ ಆಡಳಿತದಲ್ಲಿ ಇನ್ನೂ ಮುಂದುವರೆಯಬಹುದು. ಪುರೋಹಿತರ ಪುಂಗಿನಾದಕ್ಕೆ ತಲೆದೂಗಿದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಈಗ ಪ್ರಸ್ತುತ ಭಾರತವು ಪ್ರಜ್ಞಾವಂತ ಭಾರತವಾಗಿದೆ. ಸಮಾಜದ ವೈರಿಗಳ ಕುತಂತ್ರಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತದೆ. ಈ ಕುತಂತ್ರಿಗಳನ್ನು ಸರ್ಕಾರ ಹದ್ದುಬಸ್ತಿನಲ್ಲಿ ಇಡದಿದ್ದರೆ ದೇಶದಲ್ಲಿ ರಕ್ತ ಕ್ರಾಂತಿಯಾಗುತ್ತದೆ. ದೇಶ ಮತ್ತೆ ಛಿದ್ರ ಆಗುತ್ತದೆ. ದೇಶ ಅಶಾಂತಿ ಮತ್ತು ಜ್ವಾಲೆಯ ಕೂಪವಾಗುತ್ತದೆ. ಕಾರಣ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಭಾರತದ ಘನ ಸರ್ಕಾರ ಎಚ್ಚರವಾಗಬೇಕು. ಹಾಗೆಯೇ ದೇಶವಾಸಿಗಳು ತಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳು ತಮ್ಮ ಬದುಕಿಗಾಗಿ ಎಚ್ಚರಗೊಳ್ಳಬೇಕು ಮತ್ತು ಹೋರಾಟಕ್ಕೆ ಸಿದ್ಧರಾಗಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಲಿಂಗಾಯತ ಮಹಾಸಭೆಗಳು ಆಲ್ರೆಡಿ ನಾವು ಲಿಂಗಾಯತರ ಹಿಂದೂಗಳಲ್ಲ ಅಂತೇಳಿ ರಾಷ್ಟ್ರೀಯ ಒಂದು ಅಧಿವೇಶನದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇದು ಒಂದು ಬಹಳ ಮುಖ್ಯವಾದ ಒಂದು ವೀರಶೈವ ಮಹಾಸಭೆ, ಒಂದು ದೊಡ್ಡ ಒಂದು ಲಿಂಗಾಯತರ ಒಂದು ಸಭೆ, ಅಲ್ಲದೆ ಜಾಗತಿಕ ಲಿಂಗಾಯತ ಮಹಾಸಭೆ ಎರಡೂ ಕೂಡ ಆಲ್ರೆಡಿ ಒಂದು ರಾಷ್ಟ್ರೀಯ ಅಧಿವೇಶನಗಳಲ್ಲಿ ಲಿಂಗಾಯತರು ಹಿಂದೂಗಳಲ್ಲ ಅಂಥೇಳಿ ಒಂದು ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಮುಂದಿನ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಯಾವ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತಕ್ಕಂಥ ಮುಂದಿನ ನಿರ್ಮಾಣಗಳಲ್ಲಿ ನಾವು ಇನ್ನೂ ಯೋಚನೆ ಮಾಡಿ. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಈ ಹಿಂದೆ ಪ್ರಾರಂಭ ಆಗಿತ್ತು, ಅದನ್ನ ಮೊಟಕುಗೊಳಿಸಿ ಸ್ಥಗಿತಗೊಳಿಸಿದ್ದೀರಿ. ರಾಜಕೀಯ ಲಾಭ ಪಡ್ಕೊಂಡ್ರೆ ಅದರೊಳಗೆ ಕೆಲವರು ಪ್ರತ್ಯೇಕ ಲಿಂಗಾಯತ ಹೋರಾಟ ಏನಾಗಿಲ್ಲ, ನಿಂತಿಲ್ಲ, ನಿಂತದಂತೀವಂತಾರೆ. ಅದು ಮತ್ತು ಈಗ ಮೊನ್ನೆ 2016-17 ಚಾಲೂ ಆಗಿಲ್ಲ. ಅದು ಸ್ವತಂತ್ರದಿಂದ ಚಾಲೂ ಆಗಿದೆ. 1947ರಿಂದನೇ ಚಾಲೂ ಆಗಿದೆ. ಕೆಲವು ವಿರೋಧಿಗಳು ಹಾಗೆ ಹೆಚ್ಚು ಕಡಿಮೆ ಆಗಿ ಹೆಸರಲ್ಲಿ ಕೆಲವು ರಾಜಕಾರಣಿಗಳನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಅಂತ ಆರೋಪ. ರಾಜಕಾರಣಿಗಳಿಗೆ ಕೇಳಬೇಕು, ನಾವು ಹೇಳಕ್ಕೆ ಬರಂಗಿಲ್ಲ. ಅಲ್ಲ, ನೀವು ಸಮಾಜದವ್ರು ಹೇಳ್ಬೇಕಲ್ಲ. ಅಲ್ಲ, ಅದನ್ನ ಜವಾಬ್ದಾರಿ ಅಂದ್ರೆ ದುರ್ಬಳಕೆ ಹಂಗಿರೋದಿಲ್ಲ. ಕೆಲವೊಂದು ಸರ್ತಿ ಏನಾಗ್ತದೆ, ಸಕ್ಸೆಸ್ ಆಗ್ತದೆ, ಸಕ್ಸೆಸ್ ಲಿಂಗಾಯತ ಧರ್ಮ ದುರ್ಬಲ ಆಗ್ತಾ ಇದೆ ಅನ್ನೋ ದೃಷ್ಟಿಕೋನದಲ್ಲಿ ಹೋಗ್ತಾ ಇದೆ. ಲಿಂಗಾಯತರ ಮುಂದಿನ ಮಾತ ನೀವು ಗದಗಿನ ಒಬ್ಬರು ಸ್ವಾಮೀಜಿಗಳು ಹೇಳಿದ್ರು, ಇದು ಬೂದಿ ಮುಚ್ಚಿದ ಕೆಂಡದಂಗಿದೆ ಅಂತ ಹೇಳಿದ್ರು. ಅಂದರೆ ನಾವು ಏನು ಸಂಘಟನೆ ಮಾಡ್ತಾ ಇದ್ದೀವಿ, ಒಳಗೊಳಗೆ ನಮ್ಮ ಜನರಿಗೆ ತಿಳುವಳಿಕೆ ಏನು ಕೊಡಬೇಕು ಕೊಡಾತ್ತೀವಿ. ಈಗ ಏನಾಗಿದೆ ಅಂದರೆ ನ್ಯಾಯಾಲಯಗಳು ಕೂಡ ಸ್ವಲ್ಪ ನಮಗೆ ಹಿನ್ನಡೆ, ಕೆಲವೊಂದು ವಿಚಾರಗಳನ್ನು ನೋಡಿದ್ರೆ ನಮಗೆ ನ್ಯಾಯ ಸಿಗ್ತದಿಲ್ಲೋ, ನ್ಯಾಯಾಲಯದಾಗೂ ನ್ಯಾಯ ಸಿಗ್ತದಿಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿಲ್ಲ. ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಬೇಕಂತ ವಿಚಾರ ಮಾಡಿದ್ದೇವೆ. ಆದರೆ ನಮ್ಮ ಪರಿಸ್ಥಿತಿ ಹೀಗಿದೆ. ಈ ಒಂದು ದೇಶದ ಒಂದು ಪರಿಸ್ಥಿತಿ ನೋಡಿದ್ರೆ ನ್ಯಾಯಾಧೀಶರೇ ಒಂದು ರಸ್ತೆಯಲ್ಲಿ ಬಂದಕ್ಕಿಂತ ಒಂದು ಇದು ಮಾಡಿದ್ದು ತಾವು ನೋಡಿದ್ರಿ. ನ್ಯಾಯಾಧೀಶರೇ ತಮ್ಮ ಒಂದು ಅಳಲನ್ನು ತೊಡೆದುಕೊಂಡಾಗ ಈಗ ನಾವು ಈ ಸದ್ಯ ಮೋದಿ ಸರ್ಕಾರ ಕೂಡ ಸ್ವಲ್ಪ ಪ್ರಭಾವ ಬೀರಾಗತ್ತೈತೆ ನ್ಯಾಯಾಲಯದ ಮೇಲೆ ಅಂತ ನಮ್ಮ ಒಂದು ಆರೋಪ, ನೇರವಾದ ಆರೋಪ. ಹಾಗಾಗಿ ನಮಗೆ ನ್ಯಾಯಾಲಯದ ಕೂಡ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ನಾವು ಈ ಸದ್ ನಾವು ಅವರು ಮಾನ್ಯತೆ ಕೊಡಲಿಲ್ಲ ಅಂದ್ರೂ ನಾವು ಲಿಂಗಾಯತರೇ, ನಾವು ಲಿಂಗಾಯತ ಧರ್ಮರೇ. ಅವ್ರು ಕೊಟ್ರೇನು ಬಿಟ್ರೇನು ನಾವು ಲಿಂಗಾಯತರೇ, ನಾವು ಹಿಂದೂಗಳಲ್ಲ. ಅವರು ಮಾನ್ಯತೆ ಎದಕ್ಕೆ ಬೇಕಾಗಿದೆ? ಒಂದೇನೋ ನಮ್ಮ ಜನರಿಗೆ ಒಂದು ಸೌಲಭ್ಯ ಬೇಕಾಗಿದೆ. ಅವರು ಸರ್ಕಾರದಿಂದ ನಾವು ಮಾನ್ಯತೆ ಕೊಡಲಿಲ್ಲ, ನಾವು ಲಿಂಗಾಯತರಲ್ವಾ? ನಾವು ಲಿಂಗಾಯತರೇ, ಲಿಂಗಾಯತ ಧರ್ಮೀರೇ. ಸರಿಗ ಹೋರಾಟ ಕಾವು ಕಡಿಮೆ ಆಯಿತು. ಕಾವು ಇತ್ತೊಂದು ಹೋರಾಟದ್ದು ನಾವು ಕಡಿಮೆ ಆಯಿತು. ಅದೇ ಈ ಶೂದ್ರರ ಸಮಸ್ಯೆ ಇಲ್ಲ ನಮ್ಮ ದೇಶದೊಳಗೆ. ಶೂದ್ರರು ಬೇಕಾದಷ್ಟು ಹೋರಾಟ ಮಾಡಿ ಈಗ ಚೀರಾಡಿದ್ರು ಯಾರೂ ಕೇಳೋದಿಲ್ಲ. ಅದೇ ಅವತ್ತು ಉತ್ತಮರು ಉಚ್ಚಾರರು ಸೈಲೆಂಟಾಗಿ ಹೋಗಿ ತಮ್ಗೆ ಏನು ಬೇಕಾದ್ರು ಮಾಡ್ಕೊಂಡು ಬರ್ತಾರೆ. ಈ ಒಂದು ಪರಿಸ್ಥಿತಿ ಹಂಗಾದ್ರೆ ದೇಶದ ಪರಿಸ್ಥಿತಿ. ಅದಕ್ಕಾಗಿ ನಾವು ಎಷ್ಟು ರಸ್ತಾದಾಗ ನಿಂತು ಎಷ್ಟು ಬಡದಾಡಿದ್ರು ಸಹಿತ ನಮ್ಗೆ ನ್ಯಾಯ ಸಿಗುವಂಥ ಪರಿಸ್ಥಿತಿ ಸಿಕ್ಕಿಲ್ಲ, ಪರಿಸ್ಥಿತಿ ಇಲ್ಲ. ಸ್ವಾಮೀಜಿ ಅದೇ ಹೇಳಿದೆ, ಈಗ ತಾವು ಹೇಳಿದ್ರಲ್ಲ, ಈಗ ಸನಾತನವರು ಒಂದು ಸಂವಿಧಾನ ಮಾಡಿದ್ರೆ ಆ ಸಂವಿಧಾನಕ್ಕೆ ವಿರೋಧ ಮಾಡ್ತೀವಿ. ಆ ವಿರೋಧ ಮಾಡೋ ಹಿನ್ನೆಲೆಯಲ್ಲಿ ಪ್ರೆಸ್ ಮೀಟ್ ಮಾಡಾಕ್ತೀವಿ. ಇನ್ನು ಮುಂದಿನ ನಡೆಯನ್ನು ನೀವು ಯಾವ ರೀತಿಯಿಂದ ಮುಂದುವರ್ಸ್ಕೊತೀವಿ? ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಂಗೆ ಮಾಡ್ತೀವಿ? ಈಗ ಅವ್ರು ಏನು ಮಾಡ್ಯಾರ, ಕೇವಲ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಅದು ಬಂದೈತಿ, ನಾವು ಅಷ್ಟೇ ಮಾಡಾಕತ್ತೀವಿ.
ಅದ್ರ ಮುಂದೆ ಭಾಗ ಅವ್ರು ಯಾವ ಥರ ಮಾಡ್ತಾರೆ, ಅವ್ರು ಹೆಂಗೆ ಹೆಜ್ಜೆ ಇಡ್ತಾರೆ ಆ ಥರ ಮುಂದಿನ ಹೆಜ್ಜೆಗಳನ್ನ ತಗೋತೀವಿ. ಇಲ್ಲಿ ಕೇಳಿ ಅವ್ರು ಬರೀ ಪತ್ರಿಕೆಯಲ್ಲಿ ಮಾಡಿಲ್ಲ, ಇದರಲ್ಲಿ ಘೋಷಣೆ ಮಾಡಿದ್ದಾರೆ ಅವರು. ಇಲ್ಲ ಇನ್ನ ಮೂರನೇ ಘೋಷಣೆ ಮಾಡಿಕೊಂಡು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಅವರು. ಸಂವಿಧಾನವನ್ನ ಡೇಟ್ ಕೊಟ್ಟಿದ್ದಾರಲ್ಲ, ಡೇಟ್ ಕೊಟ್ಟಿದ್ದಾರೆ ಅವ್ರು. ಬಲಾಢ್ಯರು ಪ್ರಬುದ್ಧರಾಗಿ ಹೆಜ್ಜೆಯನ್ನು ನಿರ್ಧಾರ ಮಾಡ್ಕೊಂಡಿದ್ದಾರೆ. ನೀವು ಏನು ನಿರ್ಧಾರ ಮಾಡ್ಕೊಂಡಿರ್ಬೇಕು? ಸಂವಿಧಾನ ಬೇರೆ, ನೀವು ಸಂವಿಧಾನ ಆಶಯಗಳನ್ನ ಎಲ್ಲಿ ಉಳಿಸಾಕತ್ತೀರಿ? 500 ರೂಪಾಯಿ 1000 ರೂಪಾಯಿ ಕೊಟ್ಟು ಓಟ್ ಹಾಕ್ತೀರಿ, ಎಂಥೋ ಆಮಿಷಕ್ಕೆ ಓಟ್ ಮಾಡ್ಕೊತೀರಿ, ನಿಮ್ಮ ಸಂವಿಧಾನ ಎಲ್ಲಿ ಉಳಿಯಾಕತ್ತೀರಿ? ಅಲ್ಲ ಈಗ ಸತ್ ನಾವು ಮೂಲ ಪ್ರಶ್ನೆ ಇದು. ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿ ಯಾರು 500 ರೂಪಾಯಿ ತಗೊಂಡು ಓಟ್ ಹಾಕೋರು ಗೊತ್ತಿಲ್ಲ. ಈಗ ನಾವು ಅದರ ಬಗ್ಗೆ ನೀವು ಎಲ್ಲೋ ವ್ಯವಸ್ಥೆ ಅದಕ್ಕೆ ನೀವು ಹೇಳ್ಬೇಕದನ್ನ ಜನರಿಗೆ ತಿಳಿ ಹೇಳ್ಬೇಕು. ನೀವು 500 ರೂಪಾಯಿ 1000 ರೂಪಾಯಿ ಸಂವಿಧಾನ ರಕ್ಷಣೆ ಮಾಡಬೇಕಾಗಿದ್ದಲ್ಲ, ಅದಕ್ಕೆ ಯಾವ ರೀತಿ ರಕ್ಷಣೆ ಮಾಡ್ತಾರೆ ನಮ್ಮ ಪ್ರಶ್ನೆ ಇದು. ನಾವು ಲಿಂಗಾಯತರಿಗೆ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ನಾವು ಲಿಂಗಾಯತರಿಗೆ ನಮ್ಮ ಧರ್ಮಕ್ಕೆ ಆಗ್ತಕ್ಕಂಥ ಅನಾಹುತಗಳನ್ನು ಈ ಹಿಂದೂ ರಾಷ್ಟ್ರದ ಕಲ್ಪನೆಯಿಂದ ಇದೇನು ನಡೆದೇ ಇದೆ ಅದರಿಂದ ನಮಗೇನು ತೊಂದರೆ ಆಗ್ತದೆ ಅದನ್ನು ನಾವು ಎಲ್ಲರಿಗೆ ಒಂದು ಶಿಕ್ಷಣ ಕೊಡ್ತೇವೆ, ಅದು ಎಚ್ಚರ ಮಾಡ್ತೇವೆ. ಈಗಿದು ಜಿಲ್ಲಾ ಮಟ್ಟದ ಐತಿ, ಇನ್ನೂ ರಾಜ್ಯ ಮಟ್ಟದಾಗ ಇನ್ನು ತೊಗೊಂಡು ಹೋಗ್ತೀವಿ. ರಾಜ್ಯ ಮಟ್ಟದ ನಮ್ಮ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಹೆಂಗೆ ಹೋರಾಟ ಮಾಡಬೇಕು ಅಂತ ನೋಡ್ತೀವಿ. ಆಮೇಲೆ ಪ್ರಮುಖವಾಗಿ ಸ್ವಾಮೀಜಿಗಳೇ, ಯುವಕರಲ್ಲಿ ಶರಣ ಸಂಸ್ಕೃತಿಯ ಕುರಿತಾಗಿ, ಲಿಂಗಾಯತ ಧರ್ಮದ ಕುರಿತಾಗಿ ಸ್ಪಷ್ಟತೆ ಇಲ್ಲ. ಅದರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡೋದ್ರಲ್ಲಿ ನೀವು ನಿಮ್ಮ ಏನು ವೇದಿಕೆಗಳೇನಿದಾವಲ್ಲ, ನೀವು ಲಿಂಗಾಯತರೇನಿದಿರಲ್ಲ, ವಿಫಲರಾಗ್ತಾ ಇದ್ದೀರಿ ಅಂತಕ್ಕಂಥ. ಅಲ್ಲ, ನಾವು ಈಗ ಹೇಳಂಗಿಲ್ಲ ಅದನ್ನ, ಸ್ವಲ್ಪ ಟೈಮ್ ಕೊಡು ನಮ್ಗೆ. ಈಗ ನಾವು ಉತ್ತರ ಕೊಡ್ಲಿಂದ್ರಿ, ಒಂದ್ ನಿಮಿಷ ಉತ್ತರ ಕೊಡ್ಲಿ ಅವರು. ಉತ್ತರ ಕೊಡ್ಲಿ. ಇಲ್ಲಿ ನೋಡ್ರಿ, ನೀವು ಹೇಳೋದು ಸತ್ಯ ಅದ. ಅದನ್ನ ಎಲ್ಲಾನು ನಾವು ಓಪನ್ ಆಗಿ ಮಾಡ್ಬೇಕಂತೇನಿಲ್ಲ. ಯುವಕರಿಗೆ ಜಾಗೃತಿ ಮಾಡೋದು ಓಪನ್ ಆಗಿ ಬಂದು ಎಲ್ಲಾನು ಮೀಡಿಯಾಕ್ಕೆ ಹೇಳ್ಬೇಕಂತೇನಿಲ್ಲ. ನಮ್ಮ ಸ್ವಾಮೀಜಿಗಳು ಆಲ್ರೆಡಿ ನಿಮ್ಗೆ ಹೇಳಾರಂತ ಹೇಳಿದೆ ನಾನು. ಬೆಳಗಾವಿ ಸ್ವಾಮೀಜಿಗಳು ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂತ. ನಾವು ಯುವಕರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು, ಹೆಂಗೆ ಟ್ರೈನಿಂಗ್ ಕೊಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಆದರೂ ಇದು ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋದಿಲ್ಲ. ಸ್ವಾಮೀಜಿಗಳೇ ಈಗ ಬಸವಣ್ಣ ಅವರು ಕೆರೆಗೆ ನೀರಿಗೆ ಹಾರಿದ್ರಂತಾಳೆ ಅವರು ಹೇಳಂತಾರೆ, ಅದ್ರ ಬಗ್ಗೆ ಬಿಜೆಪಿ ಸಂವಿಧಾನ ಸನ್ಮಾನ ಅಂದ್ರೆ ಏನಂದ್ರೆ ಅದು ಇದೇ. ಅದು ಈ ಅಂಬೇಡ್ಕರ್ ಜಿ ಬರೆದಿರ್ತಕ್ಕ ಸಂವಿಧಾನವನ್ನ ಮುಚ್ಚಿ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ತರಲಿಕ್ಕೆ ಮಾಡ್ತಕ್ಕಂಥ ಅವರು ಮಾಡ್ತಕ್ಕಂಥವ್ರು. ಇವತ್ತು ಗಾಂಧೀಜಿ ಅವ್ರಿಗೆ ನೋಡ್ರಿ, ಅವರು ಗೋಡ್ಸೆಯನ್ನ ಈ ಕಡೆ ಅವರು ಪೂಜೆ ಮಾಡ್ಕೊಂಡು ಈ ಕಡೆ ಗಾಂಧೀಜಿ ಅವರಿಗೆ ತೆಗೆದುಕೊತ ಹೋಗ್ತಾರೆ. ಅಂಥವು ಏನದಲ್ಲ, ಈಗ ಏನದು ಭಾರತ ದೇಶ ಸದೃಢವಾಗಿರ್ಬೇಕಾಗಿರ್ತಕ್ಕಂಥ ಏನು ಅಂಬೇಡ್ಕರ್ ಜಿ ಮಾಡಿರ್ತಕ್ಕಂಥ ಸಂವಿಧಾನವನ್ನು ದುರ್ಬಲ ಮಾಡಿ ಅದನ್ನು ತೆಗೆದು ಹಿಂದೂ ರಾಷ್ಟ್ರ ತರಬೇಕಂತ ಸಂವಿಧಾನವನ್ನು ತರಲಿಕ್ಕೆ ಅವರು ಆ ಸಂವಿಧಾನ ಸನ್ಮಾನ ನಡೆದಂಥದ್ದು ಇದು ಅಲ್ಲ. ಪರವಾಗಿ ಇದೇ ಲಿಂಗಾಯತ ಸಮುದಾಯದಲ್ಲೇ ಇರುವಂತ ಸಾಕಷ್ಟು ಸ್ವಾಮೀಜಿಗಳು ಈಗ ಓಪನ್ ಆಗಿ ಅವರು RSS ಅಲ್ಲಿ ಆ ಮನುವಾದವನ್ನು ಪ್ರಪೋಸ್ ಮಾಡ್ತಾರೆ. ಅಂದ್ರೆ ಅವ್ರ ಪರವಾಗಿ ನಿಲ್ಲುವಂತ ಹೇಳಿಕೆನೆ ಕೊಡಾಕ್ತಾರೆ. ಸೊ ನೀವು ಅದನ್ನ ಹೆಂಗೆ ನಿಮ್ದೇ ಸ್ವಾಮಿಗಳು, ನಿಮ್ದೇ ಸಮುದಾಯದ ಸ್ವಾಮಿಗಳು ಬಸವಣ್ಣಾನಂದ ಸ್ವಾಮೀಜಿ ಮೊನ್ನೆ ಕುಂಭಮೇಳದಲ್ಲಿ ಸ್ನಾನ ಮಾಡಕ್ಕೆ ಹೋಗಿದ್ರು. ಅವರು ಲಿಂಗಾಯತರಿಗೆ ತಪ್ಪು ಸಂದೇಶ ರವಾನೆ ಮಾಡೋಗೋಸ್ಕರ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸ್ವಾಮೀಜಿಗಳು ಈ ಸನಾತನ ಧರ್ಮದ ಪರವಾಗಿ ಅದಾರ, ಆದ್ರೆ ಪೂರ್ಣವಾಗಿ ಅವರು ಲಿಂಗಾಯತ ಅರ್ಥ ಆಗಿಲ್ಲ. ಅವರು ಒಟ್ಟಾರೆ ಹೇಳಬೇಕಾದ್ರೆ ವಲಯ 18 ಜಾತಿಯ ಲಿಂಗಾಯತರು ಬಸವಣ್ಣವರು ಸ್ಥಾಪಿಸಿ ಕೆಳವರ್ಗದ ಜನರನ್ನು ತಗೊಂಡು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಅವರು ಏನು ಮಾಡಿದರು, ಒಂದು ಮನುಕುಲವನ್ನು ಉದ್ಧಾರ ಮಾಡಿದರು. ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಯುವಕರು ಈಗಾಗಲೇ ತಯಾರಾಗ್ಯಾರ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮ ಮಾಡಬೇಕಂತ. ಮತ್ತು ಬಸವಣ್ಣ ಅವು ಹಳಿ ಹಾರಲಿಲ್ಲ. ನಾಳೆ ಬಪ್ಪದು ಹಿಂದೆ ಬರಲಿ, ಹಿಂದೆ ಬಪ್ಪದು ಈಗಲೇ ಬರಲಿ, ಈ ಕ್ಷಣವೇ ಬರಲಿ ಅಂತ ಹೇಳಿದರು. ಅವರು ಸಾಯಕ್ಕೆ ಅಂಜಾಗ್ತಿದ್ದಿಲ್ಲ ಅವರು. ಆದರೆ ಇವರು ಅವನಿಗೆ ಕೋಟೆಕಲ್ಲ ಹೊಡೆದು ಅದು ಏನು ಮಾಡಿದ್ರು, ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಒಂದು ಲಿಂಗಾಯತ ಮೇಲೆ ಬಿಂಬಿಸಿದ್ರು. ಅದಕ್ಕೆ ಕಟ್ಟು ಕತೆ. ಅದಕ್ಕೆ ಲಿಂಗಾಯತರಿಗೆ ಎದಕ್ಕೋ ಹೆದರುದಿಲ್ಲ. ನಾಳೆ ಬಪ್ಪದು ಈಗಲೇ ಬರಲಿ, ಈ ಗಳಿಗೆನೇ ಬರಲಿ,
ನಾವು ಸದಾಸಿದ್ಧ ಲಿಂಗಾಯತ ಪ್ರತ್ಯೇಕ ಧರ್ಮ. ನಾವು ಲಿಂಗಾಯತರು ಈಗಲೂ ಮುಂದೂ ಲಿಂಗಾಯತರಾಗೇ ಇರ್ತೇವೆ. ಹಾಗೂ ಪ್ರಾತಿನಿಧ್ಯ ಕೊಳ್ಳಿ ಬೀಳಲಿ. ಆದರೆ ಲಿಂಗಾಯತರ ಧರ್ಮ ಸನಾತನ ಧರ್ಮದ ವಿರುದ್ಧವಾಗಿ ಐತಿ. ಅದು ಉಳಿದೇ ಉಳಿತೈತಿ. ಅದೇ ನಮ್ಮ ಪದ ಉದ್ದೇಶ ಇಲ್ಲ. ಅದೇ ನಿಂದೇ ಸಮಾಜದ ಸ್ವಾಮಿಗಳು ಈಗ ಆಲ್ರೆಡಿ RS ಕುಕ್ಕವಾಣಿ ಆರೋಪ ಇದ್ದಾಗ ನೀವು ಅವ್ರಿಗೆ ಏನು ಕನ್ವಿನ್ಸ್ ಮಾಡ್ತೀವಿ? ಯುವಕರಿಗೆ ಕನ್ವಿನ್ಸ್ ಮಾಡಿದ್ರೆ ದೂರ ಇರಲಿ. ನಿಂದೇ ಸಮುದಾಯ ಸ್ವಾಮಿಗಳು ಏನು ಕನ್ವಿನ್ಸ್ ಮಾಡ್ತೀವಿ ಕಷ್ಟ. ಈಗ ಲಿಂಗಾಯತ ಧರ್ಮ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಇದು ಸ್ವಾಮೀಜಿಗಳ ಧರ್ಮ ಅಲ್ಲ. ಯಾರೇ ಸದ ನಾ ಇಷ್ಟು ಇಲ್ಲಿ ಕೂತು ಏನೋ ಧರ್ಮದ ಬಗ್ಗೆ ಮಾತಾಡಕ್ಕೆ ನಾ ತಪ್ಪು ಮಾಡೋಕ್ಕೆ ಇಡೀ ಧರ್ಮಕ್ಕೆ ತಪ್ಪಲ್ಲ. ಇದು ಶರಣ ಧರ್ಮ, ಇದು ಶರಣ ಪರಂಪರೆಯ ಧರ್ಮ. ಈ ಸ್ವಾಮೀಜಿಗಳು ಏನಾಗ್ತಾರೆ, ನಾಯಿಗಳು ಡುಬುಕ ಹುಲಿಪಟ್ಟಿ ಬಡ್ಕೊಂಡಿದ್ದು, ಹುಲಿಪಟ್ಟಿ ಬಡ್ಕೊಂಡು ಒಂದು ನಾಯಿ ಏನು ಮಾಡ್ತತ್ತ ಹೋಗಿ ಅದು ನೋಡಿ ಉಳ್ಕಿದೆಲ್ಲ ಅಂಜಾಕತ್ತು. ನೋಡಿದ್ರೆ ಎಲ್ಲರೂ ಏನು ತಿಳ್ಕೊಂಡ್ರೆ ಹುಲಿನೇ ಬಂದೈತೆ ಅಂತ ಉಳ್ಕಿದ ನಾಯಿಗಳು ಅಂಜಾಕ್ತಿದ್ದು. ಆ ಉಳ್ಕಿದ ನಾಯಿಗಳು ಬಗ್ಲಾಕಂಡು ಓ ಅಂದ್ಬಿಡ್ತು. ಅಂದಾಗ ಇದು ಏಟಿದ್ರು ಇವು ನಾಯಿಗಳು ಇವೇನು ತಿಳ್ಕೊಂಡಾರ, ಈ ನಾಯಿನೇ ಆಗಿರ್ತದೆ, ಹುಲಿನೇ ಆಗಿರ್ತೈತಿ. ನಾಯಿನೇ ಆಗಿರ್ತದ, ಹುಲಿನೇ ಆಗಿರ್ತದ. ಆ ಥರನಾಗಿ ಇವ್ರೇನು ತಿಳ್ಕೊಂಡಾರ, ನಾವು ಹೋಗಿ ಅವ್ರ ಜೋಡಿ ಇದ್ದೇವೆ ನಾವೇನ್ರೆ ಪೂರ್ವಶಾಹಿಗಳಾಕ್ಯವು ವೈದಿಕರಾಕ್ಯವು ಅಂತ ತಿಳ್ಕೊಂಡಾರ. ಇಲ್ಲ, ಹಂಗೆ ನಮ್ಗೆ ಅದಕ್ಕೆ ತಮ್ಮ ಅಸ್ತಿತ್ವವನ್ನು ತಿಳ್ಕೊಂಡು ತಾವು ಯಾವ್ದ್ರ ಸಲುವಾಗಿ ಸ್ವಾಮಿಗಳಾಗ್ಯವು, ನಮ್ಮ ಮೂಲ ಉದ್ದೇಶ ಏನೈತಿ, ಸಮಾಜದ ನಿರ್ಮಾಣ ಮಾಡೋ ಉದ್ದೇಶ, ಇದನ್ನೆಲ್ಲ ಅರ್ಥಕೊಂಡು ಅವ್ರ ಸತ್ಯವನ್ನು ತಿಳ್ಕೊಂಡು ಹೋದ್ರೆ ಚಲೋ ಐತಿ. ತಿಳ್ಕೊಂಡು ಅವ್ರಿಗೆ ಇಡೀ ಇದೇನು ಶರಣ ಸಮಾಜ ಅವ್ರನ್ನ ಧಿಕ್ಕಾರ ಮಾಡ್ತೈತಿ. ಲಿಂಗಾಯತ ಸಮಾಜ ರೋಹಿತ್ ಶಾಹಿಗಳು ಹುಲಿಗಳು ಅಂತೀರಿ ನೀವು. ಸುಮ್ಮನೆ ಒಂದು ಉದಾಹರಣೆ ಪಟ್ಟಿದ್ದಾರೆ. ಹೌದು, ಹೇಳಕ್ ಸುಮ್ಮನೆ ಒಂದು ಉದಾಹರಣೆ. ಹುಲಿ ಅದೇ ನಾಯಿ ಆಗೇನಲ್ಲ, ಇವಾಗ ನಾಯಿ ಏನೈತಿ ಅವ್ ಹುಲಿ ಏನೈತಿ. ಮತ್ತು ಮಠಾಧೀಶರಿಗೆ ಅಧಿಕಾರ ಲಿಂಗಾಯತ ಯಾರು ಕೊಟ್ಟಿಲ್ಲ. ಆಸೆಗಾಗಿ ಏನಪ್ಪ ಅಂತಂದ್ರೆ ಹೋಗಿದಾರ, ಏನೋ ಒಂದು ಆಸೆಗೆ ಹೋಗಿದ್ದಾರೆ. ಅವ್ರ ಜೊತೆಲಿ ಹೋದ್ರಪ್ಪ ಅಂತಂದ್ರೆ ಐಷಾರಾಮಿ ಕಾರ್ ಸಿಗ್ತಾರ, ಲೈಫ್ ಲೀಡ್ ಮಾಡ್ತೀವಿ ಅಂತ ತಿಳ್ಕೊಂಡು ಅಪ್ಪಂಗ ಸ್ವಾಮಿಗಳು ಹೋಗಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಶರಣ ಧರ್ಮ ಲಿಂಗಾಯತ ಧರ್ಮ ಸ್ವಾಮಿಗಳ ಮೇಲೆ ಡಿಪೆಂಡ್ ಇಲ್ಲ. ಸ್ವಾಮಿ ಮಠೀಯ ವ್ಯವಸ್ಥೆ, ಮಠಗಳೇ ಇಲ್ಲ. ನಮ್ಮ ಪ್ರಾಪರ್ ಆಗಿ ಲಿಂಗಾಯತ ಧರ್ಮದೊಳಗೆ ಯಾವ ಮಠಗಳು ಇಲ್ಲ. ಪ್ರತಿಯೊಂದು ಸಣ್ಣ ಸಮಾಜ ಕಡೆಯ ಮನುಷ್ಯರು ಕಟ್ಟಿರ್ತಕ್ಕಂಥ ಧರ್ಮ ಇದು. ಯಾರು ಸ್ವಾಮಿಗಳ ಮೇಲೆ ಒಂದು ಇವ್ರ ಮ್ಯಾಗ ನೀವು ಯಾವ ಇದು ಹಾಕೊಂಡು ಹೋಗಿ ಗುಡ್ಡದಾಗ ಕೂತು ಅಥವಾ ಏನೋ ಇಟ್ಟು ದಾಡಿ ಬಿಟ್ಟು ಇದು ಮಾಡಿ ಹಂಗೆ ಮಾಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದು ಸಂಸಾರಿಕರ ಧರ್ಮ. ಇದು ಯಾರೇ ಸ್ವಾಮಿಗಳ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಅಲ್ಲ. ಇದು ಜನಸಾಮಾನ್ಯರ ಧರ್ಮ, ಸಮಾನತೆಯ ಧರ್ಮ. ಅದೇ ಅವ್ರು ಏನು ಹೋಗ್ಯಾರಲ್ಲ ಸ್ವಾಮೀಜಿ ಅವ್ರು ನಿಜವಾಗಿ ಲಿಂಗಾಯತರೇ ಅಲ್ಲ. ಬಸವ ತತ್ವವನ್ನು ಸಂಪೂರ್ಣವಾಗಿ ಅರ್ತಿಲ್ಲ. ಅವರು ಏನೋ ತಮ್ಮ ಲಾಭಕ್ಕೋಸ್ಕರ ಅವ್ರು ಹೋಗ್ಯಾರ. ಅವ್ರು ನಾಳೆ ಇಲ್ಲಿ ಬಂದರೂ ಸಹಿತ ನಾವು ಅವ್ರನ್ನ ಧಿಕ್ಕರಿಸ್ತೇವೆ. ಅವ್ರಿಗೆ ಅಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ. ಅದು ನಡ್ಬರ್ಕ ಸಿಕ್ಕ ಹಳ್ದಾಗ ಒದ್ದಾಡ್ದ ಆ ಥರ ಅವ್ರ ಪರಿಸ್ಥಿತಿ ಆಕೈತಿ. ಅದಕ್ಕೇನೈತಿ, ನಾವೆಲ್ಲ ಬಸವ ತತ್ವವನ್ನು ಅರಿತವರು ನಿಜವಾಗಿ ಲಿಂಗಾಯತ ಧರ್ಮವನ್ನು ಯಾರು ಪಾಲಿಸ್ತಾರಲ್ಲ ಅವರು ಮಾತ್ರ ಗಟ್ಟಿ ಕಾಳಾಗಿ ಇಲ್ಲಿ ನಮ್ಮ ಧರ್ಮ ಕುಳಿತಾರ. ಅದಕ್ಕೇನು ಇವತ್ತು ಸನಾತನ ಒಂದು ವಾದಿಗಳು ಏನು ತರ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಇವತ್ತು ಅತಿ ಖೇದಕರ ವಿಷಯ. ನಮ್ಮ ಭಾರತ ರಾಷ್ಟ್ರಕ್ಕೆ ಅದು ಮಾರಕ. ಯಾಕಂದ್ರೆ ಇಡೀ ವಿಶ್ವಾದ್ಯಂತ ಇವತ್ತು ಅಂಬೇಡ್ಕರ್ ಅವರ ಏನು ಸಂವಿಧಾನ ಒಪ್ಕೊಂಡು ಅನೇಕ ರಾಷ್ಟ್ರಗಳು ಸಹಿತ ಇದನ್ನು ಪಾಲಿಸ್ತಾ ಇದ್ದಾವೆ. ಅನೇಕ ವಿದೇಶಗಳಲ್ಲಿ ಸಹಿತ ಇವತ್ತು ಬಸವಣ್ಣವರು ಪುತ್ಥಳಿಗಳನ್ನು ಸ್ಥಾಪಿಸಿ ತಾವೆಲ್ಲ ನೋಡಿದ್ದೀರಿ. ಅದಕ್ಕಾಗಿ ಇದು ಯಾರೂ ಒಪ್ಪತಕ್ಕಂಥ ಇದು ಸನಾತನ ಧರ್ಮ ಸಂವಿಧಾನ ಅಲ್ಲ. ಇದಕ್ಕೆ ಯಾವಾಗಲೂ ನಾವು ನಿರಂತರವಾಗಿ ಧಿಕ್ಕರಿಸ್ತಾನೆ ಇರ್ತೀವಿ. ಮೇಲಾಗಿ ಇವತ್ತೇನು BJP ಸರ್ಕಾರ ಕೇಂದ್ರದಲ್ಲಿ ಐತಲ್ಲ ಅದಕ್ಕೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಇವತ್ತು ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ಅವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಒಂದು ಪಕ್ಷದಿಂದ ಮಾತಾಡ್ತಾ ಇಲ್ಲ, ನಮ್ಮ ಧರ್ಮದ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೇನೆ. ಶರಣ ಸಂಸ್ಕೃತಿಯನ್ನು ರಕ್ಷಿಸುವುದೇ ಬಸವ ತತ್ವದ ಒಂದು ಉದ್ದೇಶ ಆಗದ. ಈ ಒಂದು ಅಂಬೇಡ್ಕರ್ ಸಂವಿಧಾನ ಉಳಿಸುವುದು ನಮ್ಮೆಲ್ಲರ ಭಾರತೀಯರ ಪ್ರತಿಯೊಬ್ಬರ ಇದು ಹಕ್ಕು ಮತ್ತು ಅಧಿಕಾರ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಸವ ತತ್ವವನ್ನೇ ಅನುಸರಿಸಿ ಇಲ್ಲಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ರಚಿಸ್ಯಾರ. ಎಲ್ಲರಿಗೂ ಸಮಾನತೆ, ಪುರುಷ ಅಲ್ಲ ಮಹಿಳೆ ಅಲ್ಲ, ಯಾವುದೇ ಒಂದು ಕೀಳು ಜಾತಿ ಮೇಲ್ಜಾತಿ ಅಂಥೇಳಿ ಎಲ್ಲೇ ಭೇದ ಇಲ್ಲಾರ್ದಂಥ ಒಂದು ಸಂವಿಧಾನ ಇಲ್ಲಿ ನಮ್ಮ ಹತ್ರ ಅದನ್ನು ನಾವು ಮುಟ್ಟುಗೋಲಾಗ್ಲಿಕ್ಕೆ ಎಂದೂ ಬಿಡುವುದಿಲ್ಲ. ಅದನ್ನ ಎತ್ತಿ ಹಿಡ್ಲಿಕ್ಕೆ ನಾವು ನಮ್ಮ ಜೀವ ಹೋದರೂ ನಾವು ಅದಕ್ಕೆ ಸಜ್ಜಾಕೇವೆ ಅಂಥೇಳಿ ಇಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಸಂವಿಧಾನದಲ್ಲಿ ಏನು ಇವರು ಮನೆ ತಯಾರು ಮಾಡಿಕೊಂಡಿರ್ತಕ್ಕಂಥ ಸ್ವರಚಿತ ಸಂವಿಧಾನ ಏನಿದೆಯಲ್ಲ ಅದರಲ್ಲಿ ಮುಸ್ಲಿಮರಿಗೆ ಮತದಾನ ಇಲ್ಲ ಅಂತಕ್ಕಂಥ ಲಿಂಗಾಯತರಿಗೂ ಇಲ್ಲ, ಅಷ್ಟೇ ಅಲ್ಲ ಲಿಂಗಾಯತರಿಗೂ ಇಲ್ಲ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸನಾತನಿಗಳಿಗೆ ಮತ್ತು ಸಿಖ್ರು, ಜೈನರು, ಬುದ್ಧಿಸ್ಟ್ಗಳಿಗೆ ಅಂತ ಮಾತು ಹೇಳಿದ್ದಾರೆ.
ಇವತ್ತು ನಾವು ಲಿಂಗಾಯತರ ಪತ್ರಿಕಾ ಗೋಷ್ಠಿಗೆ ಬಂದಿವಿ ಅಂತ ಹೇಳಿದ್ರೆ ಆಗ ಲಿಂಗಾಯತರು ಏನಪ್ಪ ಅಂತಂದ್ರೆ ಯಾವ ಧರ್ಮದಲ್ಲಿ ಇದಾರಂತ ಗೊಂದಲ ಇದೆ. ಸನಾತನ ಧರ್ಮ ಪ್ರೋತ್ಸಾಹಿಸಿಕೊಂಡಿರ್ತಕ್ಕಂಥದ್ದು ಏನಲ್ಲ ಅದರಲ್ಲಿ ಏನಪ್ಪ ಲಿಂಗಾಯತರಿಗೆ ಆಗ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದು ದೃಷ್ಟಿ ಇಟ್ಕೊಂಡು ಏನಪ್ಪ ಅಂತಂದ್ರೆ ನಾವೆಲ್ಲ ಪತ್ರಿಕೆ ಗೋಷ್ಠಿ ಕರಿತಾ ಇದ್ದೀವಿ. ನಾವು ಸನಾತನ ಧರ್ಮದವರಲ್ಲ. ಅಲ್ಲ, ಅವ್ರು ಹೇಳೋ ಪ್ರಕಾರ ನೀವು ಸನಾತನ ಧರ್ಮದವರೇ ಇದೀರಿ, ಸನಾತನ ಧರ್ಮದಲ್ಲಿ ಎಲ್ಲರೂ ಬರ್ತಾರೆ ಅನ್ನೋ ಉದ್ದೇಶ. ಅವ್ರು ಯಾರು ಹೇಳಕ್ ನಮಗೆ? ಅವ್ರು ಹೇಳಕ್ ಯಾರು? ಅವರಿಗೆ ದನ ಕಾಯ್ಕೋದು ಬಂದಂಥವ್ರಿಗೆ ಆಶ್ರಯ ಕೊಟ್ಟ ನಾವು ಅವ್ರು ಹೇಳಕ್ ನಮಗೆ? ನೋಡಿ, ಈ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಅವರು ಮಹಾತ್ಮ ಗಾಂಧಿನ ಏನಪ್ಪ ಅಂತಂದ್ರೆ ಕೊಲ್ಲಬೇಕಾದಾಗ ಏನಪ್ಪ ಅಂತಂದ್ರೆ ಆ ಥರ ಗೋಡ್ಸೆ ಬಂದು ನಮಸ್ಕಾರ ಮಾಡಿ ಏನಪ್ಪ ಅಂದ್ರೆ ಗುಂಡಿಟ್ಕೊಂತಾನೆ. ಅದೇ ರೀತಿ ಕೂಡ ಈಗ BJP ಸ್ಟಾರ್ಟ್ ಮಾಡಿದ್ದಾರೆ ಸಂವಿಧಾನ ಮತ್ತು ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಯಾರು ಕಡಿಮೆ ಮಾಡ್ಸಕೈತಾರ ನೋಡಿ, ದಲಿತರ ಶಾಸಕರು, ರಾಜ್ಯಸಭಾ ಸದಸ್ಯರು ಅವ್ರು ಇಟ್ಕೊಂಡು ಏನಪ್ಪ ಅಂತಂದ್ರೆ ಅವರಿಗೆ ಸನ್ಮಾನ ಅಂಬೇಡ್ಕರ್ ಹೆಸರನ್ನ ಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ದಲಿತರಿಗೆ ಏನಪ್ಪ ಉಚ್ಚೂರು ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಕೂಡ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಮಠಾಧೀಶರು ಕೂಡ ಉಚ್ಚೂರು ಮಾಡಿಬಿಟ್ಟಿದ್ದಾರೆ. ಉಚ್ಚೂರು ಮಾಡಿಬಿಡ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಅದು ನಿನ್ನೆ ಮನೆಯದಲ್ಲ ಪ್ರೋತ್ಸಾಹಿರೋದು. ಬ್ರಿಟಿಷರು ಅಷ್ಟೇ ಅಲ್ಲ, ರಾಜರ ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಜಗಳ ಹಚ್ಚಿ ಏನಪ್ಪ ಅಂತಂದ್ರೆ ಅವ್ರು ಯಾವತ್ತೂ ಆರಾಮಾಗಿ ಕೂತಂತವ್ರು. ಹಾಗೆ ಈ ರಾಜಮಹತ್ಸದಲ್ಲಿ ಏನಪ್ಪ ಅಂದ್ರೆ ಸಿಪಾಯಿಗಳು ಸತ್ತವ್ರೆ. ಎಷ್ಟು ಮಂದಿ ಆಗಿದ್ರೆ ಪುರೋಹಿತ ಸತ್ತಿದ್ದಾರೆ ಪ್ರಶ್ನೆ ಮಾಡೋರಾಗದ್ರೆ? ಸ್ವತಂತ್ರ ಚಳವಳಿ ಎಷ್ಟು ಮಂದಿ ಸತ್ತಿದ್ದಾರೆ ಹಾಗಾದ್ರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಅವ್ರ ಪಾತ್ರ ಏನಾಗಿದ್ರೆ? ಸ್ವತಂತ್ರ ಬಂದ್ಮೇಲೆ ಏನಪ್ಪ ಅಂದ್ರೆ 50 ವರ್ಷ ನಂತರದಲ್ಲಿ ಏನಪ್ಪ ಅಂತಂದ್ರೆ ಇವರು RSS ಇದ್ರ ಮೇಲೆ ಏನಪ್ಪ ಅಂತಂದ್ರೆ ಕಚೇರಿ ಮೇಲೆ ಏನಪ್ಪ ಅಂದ್ರೆ ಧ್ವಜಾರೋಹಣ ಮಾಡ್ತಾರ ಅಂತ ಹೇಳಿದ್ರೆ ಹಂಗಾರೆ ಇವರು ದೇಶದ್ರೋಹಿಗಳು ಅಂತ ಕೊಂಡು ಹೇಳಿಕ್ಕಾಗಲ್ಲ ನಮಗೆ. ಇಂಥ ನೀಚರ ಕಡೆಯಿಂದ ಏನಪ್ಪ ಅಂದ್ರೆ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟರಂತಿದ್ರೆ ನಾವು ಈ ದೇಶದ ಮೂಲ ನಿವಾಸಿಗಳಂತ ಲಿಂಗಾಯತರು ಏನಪ್ಪ ಅಂತಂದ್ರೆ ಒಪ್ಪಳಕ್ಕೆ ತಯಾರಿಲ್ಲ. ನಾವು ಬಹುದೊಡ್ಡವಾಗಿ ವಿರೋಧ ಮಾಡ್ತೀವಿ. ಇದು ಅಷ್ಟೇ ಅಲ್ಲದೇನಪ್ಪ, ಈಗಾಗಲೇ ಏನಪ್ಪ ಅಂದ್ರೆ ಸಾಣೇಳಿ ಸ್ವಾಮಿಗಳು ಏನಪ್ಪ ಅಂದ್ರೆ ಮೊನ್ನೆ ದಿವಸ ಪತ್ರಿಕೆಯಲ್ಲಿ ನೇರವಾಗಿ ಹೇಳಿದ್ದಾರೆ. ಈಗಾಗಲೇ ಮಠಾಧೀಶರು ಮತ್ತು ಪ್ರಗತಿಪರ ಬುದ್ಧಿಜೀವಿಗಳು ಏನಪ್ಪ, ಬಸವಪರ ಸಂಘಟನೆಗಳು ಏನಪ್ಪ ಅಂತಂದ್ರೆ ವಿಚಾರವಂತರು ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಏನಪ್ಪ ಅಂತಂದ್ರೆ ಇದು ಕೇವಲ ದಲಿತರದ್ದು ಅಷ್ಟೇ ಅಲ್ಲ, ಈ ದೇಶದ ಬಹುಸಂಖ್ಯಾತ ಇರತಕ್ಕಂಥ ಎಲ್ಲಾ ಧರ್ಮೀಯರದು ಪಾತ್ರ ಅವ್ರ ಪರವಾಗಿ ಇರೋದ್ರಿಂದ ಏನಪ್ಪ ಅಂತಂದ್ರೆ ಈ ಸಂವಿಧಾನ ಅಂಬೇಡ್ಕರ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಅಲ್ಲ, ನಮ್ಮವರು ಅಂತ ತೆಗೆದುಕೊಂಡು ಹೊರಟಿದ್ವಿ ನಾವು. ಆ ಹಿನ್ನೆಲೆ ಇಟ್ಕೊಂಡೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೀತಕ್ಕಂಥ ಉದ್ದೇಶ ಆಯ್ತು. ಯಾಕಂದ್ರೆ ಸಂವಿಧಾನ ಬರ್ಬೇಕಾದಾಗ ಏನಪ್ಪ ಅಂದ್ರೆ 12ನೇ ಶತಮಾನದಾಗಿರ್ತ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಇಟ್ಕೊಂಡು ಏನಪ್ಪ ಸಂವಿಧಾನ ರಚನೆ ಮಾಡಿದ್ದಾರೆ. ಎಲ್ಲ ಆಶಯಗಳು ಮತ್ತು ಎಲ್ಲಾ ಕುಲಕಸಬರನ್ನ ಸೇರಿಸಿ ಏನಪ್ಪ ಲಿಂಗಾಯತರ ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಸರ್ವ ಜನಾಂಗಕ್ಕೂ ಸರ್ವ ಪಕ್ಷ ಪ್ರಾಣಿ ಪಶು ಪಕ್ಷಕ್ಕೂ ಏನಪ್ಪ ಸಮಾನತೆ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಅಂತ ಹೇಳಿದ್ರೆ 12ನೇ ಶತಮಾನದ ಬಸವಣ್ಣರ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಅಂತಹ ಸಂವಿಧಾನ ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತು ನಾವು ಲಿಂಗಾಯತರು ಏನಪ್ಪ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಏನು ನಾವು ಫೆಬ್ರವರಿ 3ನೇ ತಾರೀಕಿಗೆ ಅವರು ಹೊಂಟಿದ್ದಾರೆ, ಒಂದು ಪ್ರಪೋಸಲ್ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಅದನ್ನು ರಚನೆ ಮಾಡೋದಾಯ್ತು ಅಂತಂದ್ರೆ ದಲಿತರು, ಮೈನಾರಿಟಿಗಳು ಮತ್ತು ಎಲ್ಲಾ ಶೋಷಿತ ವರ್ಗದವರು ಏನಪ್ಪ ಅಂತಂದ್ರೆ ನಾವು ಸೇರ್ಬೇಕಾಗುತ್ತೆ, ಒಗ್ಗಟ್ಟಾಗ್ತಾ ಇದೀವಿ. ಈ ದೇಶದ ಮೂಲ ನಿವಾಸಿಗಳ ಸಂವಿಧಾನ ಇರಬೇಕಾಗಿರ್ತಕ್ಕಂಥದ್ದು. ನೀವು ದನ ಕಾಯಕಂತ ಬಂದವ್ರು ನಿಮ್ಮ ಸಂವಿಧಾನ ನಮ್ಮ ಮೇಲೆ ಏರ್ಬೇಡ್ರಿ. ಕೊನೆಗೆ ನಿಮ್ಮನ್ನೇ ಚಲೋ ಏನಂತ ಬ್ರಿಟಿಷರು ಈ ದೇಶ ಬಿಟ್ಟು ತೊಲಗಿರಿ ಅಂತ ಹೇಳಿದ್ವಲ್ಲ, ಪುರೋಹಿತರೇ ಈ ದೇಶ ಬಿಟ್ಟು ತೊಲಗಿರಿ ಅಂತ ಹೇಳುವಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ನಿರ್ಮಿಸಬೇಕಾಗುತ್ತೆ. ಆ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಎಚ್ಚರಿಕೆ ಕೂಡ ಸಂಪಟ್ಟಂಗಾಗಿ ನೀವು ಎದಕ್ಕೆ ಹೋಗಿದ್ರಲ್ಲಿ ಕುಂಭಮೇಳ ಮಾಡ್ತೀರಾ ಮಾಡಿ, ಪವಿತ್ರ ಸ್ನಾನ ಮಾಡ್ತೀರಾ ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಸಂವಿಧಾನಕ್ಕೂ ಈ ದೇಶಕ್ಕೆ ಸಂವಿಧಾನ ಕೊಡ್ಲಿಕ್ಕೆ ನೀ ಯಾವನ್ರಿ ನಾವು ಪ್ರಶ್ನೆ ಮಾಡ್ತಿದ್ವಿ. ನೀ ಯಾರು? ಸನ್ಯಾಸಿಗೆ ಹಾಕ್ಬೇಕು, ನಾವು ಸಂಸಾರಿಕರಿದ್ದೀವಿ, ನಮ್ಗೆ 2 ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಹೆಂಗಿರ್ಬೇಕು, ನಮ್ಮ ಸಂಸಾರ ಹೆಂಗಿರ್ಬೇಕು, ನಮ್ಮ ಜೀವನ ಹೆಂಗಿರ್ಬೇಕು ನಾವು ತೀರ್ಮಾನ ಮಾಡ್ತೀವಿ. ನೀವು ಬಿದ್ದಂತ ಸತ್ಯ ಹೆಣ ತಿಂದು ಸತ್ತ ಹೆಣದ ಮೇಲೆ ಸಂಭೋಗ ಮಾಡುವಂತವ್ರ ಕಡೆಯಿಂದ ಏನಪ್ಪ ದೇಶ ಸಂವಿಧಾನ ಬೇಕಾಗಿಲ್ಲ ನಮಗೆ. ನಾವಿದು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಸರ್ವರನ್ನೂ ಪ್ರೀತಿಸುವಂತ, ಸರ್ವರನ್ನೂ ಗೌರವಿಸುವಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆಲ್ಲ ಅದನ್ನ ಈ ದೇಶ ಉಳಿವಿ ಸಂಪಟ್ಟಂಗಾಗಿ ಏನಪ್ಪ ಅಂತಂದ್ರೆ ಈ ದೇಶದಲ್ಲಿ ಏನಪ್ಪ ಅಂದ್ರೆ ರಕ್ತ ಹರಿದು ಪರವಾಗಿಲ್ಲ, ಕ್ರಾಂತಿ ಆದ್ರೂ ಪರವಾಗಿಲ್ಲ, ನಾವು ಉಳಿಸ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಲಿಂಗಾಯತರು ಈಗ ಹೋಗಿದ್ದಾರೆ, ಕೆಲವು ಮಠಾಧೀಶರು ಹೋಗಿದ್ದಾರೆ, ಅವರೆಲ್ಲ ಶೋಕಿಗಳು, ಪಾಪ ತೊಳ್ಕೊಳಕ್ ಹೋಗಿದ್ದಾರೆ, ಪಾಪ ಮಾಡಿದ್ದಾರೆ, ಮಕ್ಕಳು ತೊಳ್ಕೊಂಡೋಗಿ ಹೋಗಿದ್ದಾರೆ. ಅಲ್ಲಿ ಪಾಪ ತೊಳ್ಕೊಳಕಾಗಿತ್ತು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಕುಷ್ಠರೋಗಿದ್ದಾರಲ್ಲ ತೊಳ್ಕೊಂತಿದ್ರು. ಈ ದೇಶದಲ್ಲಿ ಏನಪ್ಪ ಕೋಟ್ಯಾಂತರ ಹಣ ಹೋಗ್ಕೊಂಡು ಏನಪ್ಪ ವಿದೇಶದಲ್ಲಿ ಕೂತಾರಲ್ಲ, ವಿಜಯ ಮಲ್ಯ ಅಂತವ್ರು ಪಾಪ ಮಾಡಿ ಅಲ್ಲಿ ಕೂತಿದಾರಲ್ಲ, ತಂದಿಲ್ಲಿ ಹರಿತೋರ್ದಾಗ ಮುಳುಗಿ ಸೇವಿಸನ ಅವ್ರನ್ನೇ ಪಾಪ ತೊಳ್ಕೊಳ್ಳಲ್ಲ. ಈ ದೇಶದಲ್ಲಿ ಲೂಟಿಕಾರ ಮಾಡ್ಕೊಂಡು ಹೋದಂಥವ್ರಿಗೆ
ಇಂಥವ್ರಿಗೆ ಏನಪ್ಪ ಅಂದ್ರೆ ಪಾಪ ಪ್ರಜ್ಞೆ ಇಲ್ಲರ್ತವ್ರಿಗೆ ಏನಪ್ಪ ಅಂದ್ರೆ ಪಾಪ ಪ್ರಜ್ಞೆ ಅವಶ್ಯಕತೆ ನಮಗಿಲ್ಲ. ಅವರಿಗೆ ಬಸವಣ್ಣ ಅರ್ಥ ಆಗಿಲ್ಲ. ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಅವ್ರ ವಚನಗಳೇ ಓದಂಗಿಲ್ಲ ಅವರು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವನ್ನು ನೆಚ್ಚಿ ನಿಮ್ಮ ನೆತ್ತ ಬಲ್ಲವರು ಅಂದ್ರೆ ಬಸವಣ್ಣನು ಅವ್ರು ಬರಲಿಲ್ಲ, ದೇವರು ಬರಲಿಲ್ಲ ಅವ್ರು. ನಾವು ನಮ್ಮ ಸ್ವಾಮಿಗಳ ಬಗ್ಗೆ ಹೇಳ್ತೀನಿ ನಾನು ಅವರು ಸನಾತನಿಗಳವರು ನೀರಾಗ ಮುಳುಗುವ ಬಗ್ಗೆ ನಾನು ಹೇಳೋದಿಲ್ಲ. ಅವ್ರ ನಂಬಿಕೆ ಏನಾದ್ರು ಮಾಡ್ಕೊಳ್ಳಿ. ನಮ್ಮ ಬಸವಣ್ಣಪುರವಾಗಿರ್ತಕ್ಕಂಥ ಸ್ವಾಮಿಗಳು ನಮ್ಮ ಬಸವಾದಿ ಶರಣರ ವಚನಗಳನ್ನು ಸರಿಯಾಗಿ ಓದ್ಕೊಂಡಿಲ್ಲ, ಅವರಿಗೆ ನಾಲೆಜ್ ಕೊಡುತ್ತೆ ಅದ. ಹಾಗಾಗಿ ಒಂದು ಮಾತು ಅಂದ್ರೆ ಈ ಸಂವಿಧಾನ ಅಂಬೇಡ್ಕರ್ ರಚಿತ ಸಂವಿಧಾನವನ್ನು ಒಂದು ವೇಳೆ ಬದಲಾವಣೆ ಮಾಡಬೇಕು ಅನ್ನುವಂಥ ಕೆಲಸ ಮಾಡಿದರೆ ಭಾರತದಲ್ಲಿ ಆಂತರಿಕ ಯುದ್ಧಗಳು ಆಗುತ್ತವೆ. ಆಂತರಿಕ ಯುದ್ಧಗಳ ಯುದ್ಧ ಯಾಕಾಗ್ತಾವ ಅಂದ್ರೆ ಈ ಸನಾತನಿಯ ವಿರುದ್ಧ ವಿದ್ಯು ಘೋಷಣೆ ಮಾಡ್ತೇವೆ ಲಿಂಗಾಯತರು. ಶಾಸ್ತ್ರಗ ಹಿಡಿದು ವಿದ್ಯು ಘೋಷಣೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಲಿಂಗಾಯತರು ತಯಾರಾಗ ರೈಟ್ ಸರ್. ಓಕೆ.